ಹೈ ಫ್ರೆಂಡ್ಸ್, ಒಬ್ಬ ಮನುಷ್ಯನ ಮೇಲೆ ಬಂಗಾರ ಇದ್ರೆ ಅದು ಅವರ ಗೌರವವನ್ನ ಹೆಚ್ಚಿಸುತ್ತದೆ. ಯಾಕಂದ್ರೆ ಅದಕ್ಕೆ ಎರಡು ಕಾರಣಗಳಿವೆ. ಮೊದಲ ಕಾರಣ ಗಗನಕ್ಕೆ ಹೇರುತ್ತಿರುವ ಬಂಗಾರದ ಬೆಲೆ. ಎರಡನೇದು ಅದಕ್ಕೆ ಯಾವಾಗ್ಲೂ ಬೇಡಿಕೆ ಇದ್ದೇ ಇರುತ್ತೆ. ಬ್ಯಾಂಕ್ ಅಲ್ಲಿ ಹಣ ಇಲ್ಲದಿದ್ರು, ಜೇಬಲ್ಲಿ ₹1 ಇಲ್ಲದಿದ್ರು ಕೂಡ ತನ್ನ ದೇಹದ ಮೇಲೆ ಬಂಗಾರ ಇದ್ರೆ ಸಾಕು, ಆ ವ್ಯಕ್ತಿಯನ್ನ ಲಕ್ಷಾಧಿಪತಿಗಳು ಅಂತ ಕರೀತಾರೆ. ಗಣಿಗಳಿಂದ ಬಂಗಾರವನ್ನ ಹೊರತೆಗೆದು ಬಂಗಾರದ ಆಭರಣಗಳನ್ನ ಹೇಗೆ ತಯಾರಿಸ್ತಾರೆ ಎಂಬ ಸಂದೇಹ ನಿಮಗೆ ಎಂದಾದ್ರೂ ಬಂದಿರಬಹುದು. ಈ ವಿಡಿಯೋದಲ್ಲಿ ನಿಮಗೆ ಭೂಮಿಯಿಂದ ಬಂಗಾರವನ್ನ ಹೇಗೆ ಹೊರತೆಗಿದ್ದಾರೆ, ಆ ಬಂಗಾರದಿಂದ ಆಭರಣಗಳನ್ನ ಹೇಗೆ ತಯಾರಿಸ್ತಾರೆ ಅನ್ನೋ ವಿಷಯವನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಬಂಗಾರದಿಂದ ಆಭರಣಗಳನ್ನ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೂ ಮುಂಚೆ ಬಂಗಾರ ಎಲ್ಲಿಂದ ಬರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಭೂಮಿಯನ್ನ ಅಥವಾ ಪರ್ವತವನ್ನ ಹಗೆದು ಬಂಗಾರವನ್ನ ಹೊರತೆಗಿತಾರೆ. ಇಷ್ಟೇ ಅಲ್ಲದೆ ಹರಿಯುವ ನದಿಯಲ್ಲಿ, ಹರಳುಗಳಲ್ಲಿ, ಕಲ್ಲುಗಳಲ್ಲಿ ಕೂಡ ಬಂಗಾರ ಇರುತ್ತೆ. ಅಂದ್ರೆ ಈ ಭೂಮಿ ಮೇಲೆ ಎಲ್ಲಾ ಕಡೆಗೆ ಬಂಗಾರ ಇರುತ್ತೆ. ಆದ್ರೆ ಕೆಲ ಪ್ರದೇಶಗಳಲ್ಲಿ ತುಂಬಾ ಹೆಚ್ಚಾಗಿರುತ್ತೆ, ಇನ್ನು ಕೆಲ ಪ್ರದೇಶಗಳಲ್ಲಿ ಇರೋದೇ ಇಲ್ಲ. ನದಿಯಲ್ಲಿನ ನೀರನ್ನ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ನಲ್ಲಿ ಪ್ರೊಸೆಸ್ ಮಾಡಿ ಆ ನೀರಿನಲ್ಲಿರುವ ಬಂಗಾರವನ್ನ ಇಲ್ಲಿ ಹೇಗೆ ತೆಗೆಯುತ್ತಿದ್ದಾರೆ ನೋಡಿ. ಬಂಗಾರದ ಚಿಕ್ಕ ಚಿಕ್ಕ ತುಂಡುಗಳು ಕೂಡ ಒಳ್ಳೆ ಬೆಲೆಗೆ ಮಾರಾಟವಾಗುತ್ತವೆ. ಚಿಕ್ಕ ಚಿಕ್ಕ ಬಂಗಾರದ ತುಂಡುಗಳನ್ನ ಶೇಖರಿಸಿ ಅವುಗಳನ್ನು ತೆಗೆದುಕೊಂಡು ಬಂದು ಪ್ರೊಸೆಸಿಂಗ್ ಪ್ಲಾಂಟ್ ನಲ್ಲಿ ಪ್ರೊಸೆಸ್ ಮಾಡಲು ಕಳುಹಿಸುತ್ತಾರೆ. ಪ್ರಪಂಚದ ಅತಿ ದೊಡ್ಡ ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಆಫ್ರಿಕಾದಲ್ಲಿದೆ. ಇಲ್ಲಿ ಚಿಕ್ಕ ಚಿಕ್ಕ ಮತ್ತು ದೊಡ್ಡ ದೊಡ್ಡ ಬಂಗಾರದ ತುಂಡುಗಳನ್ನ ಒಂದೇ ಆಕಾರದಲ್ಲಿ ಚಿಕ್ಕ ತುಂಡುಗಳಾಗಿ ಬದಲಾಯಿಸುತ್ತಾರೆ. ಇದಕ್ಕೂ ಮುಂಚೆ ಇವುಗಳನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ನಲ್ಲಿ ಚೆನ್ನಾಗಿ ತೊಳೆದಿರುತ್ತಾರೆ. ನಂತರ ಇವುಗಳನ್ನ ಸಮಾನವಾಗಿ ಕಟ್ ಮಾಡಿ ಈ ರೀತಿಯಾದ ಆಕಾರದಲ್ಲಿ ಬದಲಾಯಿಸುತ್ತಾರೆ. ಇದರ ನಂತರ ಮುಂದಿನ ಪ್ರೋಸೆಸ್ ನ ಪ್ರಾರಂಭಿಸುತ್ತಾರೆ. ಬಂಗಾರದ ಬಿಸ್ಕೆಟ್ ಗಳನ್ನ 2 ಪದ್ಧತಿಗಳಲ್ಲಿ ತಯಾರಿಸುತ್ತಾರೆ. ಮೊದಲು ಚಿಕ್ಕ ಚಿಕ್ಕ ಬಂಗಾರದ ತುಂಡುಗಳನ್ನ ಬಂಗಾರದ ಬಿಸ್ಕೆಟ್ ಮಾಡುವ ಬಾಕ್ಸಸ್ ನಲ್ಲಿ ಹಾಕಿ ಅದನ್ನ ಹೀಟಿಂಗ್ ಚೇಂಬರ್ ಗೆ ಕಳುಹಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಅವು ಬಂಗಾರದ ಬಿಸ್ಕೆಟ್ ರೂಪದಲ್ಲಿ ತಯಾರಾಗುತ್ತವೆ. ಇವು ತುಂಬಾ ಬಿಸಿಯಾಗಿರುವುದರಿಂದ ಇವುಗಳನ್ನ ತಣ್ಣಗಾಗಿಸಲು ತಣ್ಣಗಿರುವ ನೀರಿನಲ್ಲಿ ಹಾಕ್ತಾರೆ. ಇದರಲ್ಲಿ ಇವುಗಳನ್ನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾ ತೊಳಿತಾರೆ. ಇದರಿಂದ ಅವು ಚೆನ್ನಾಗಿ ಹೊಳೆಯುತ್ತವೆ. ನಂತರ ಇವುಗಳ ಮೇಲೆ ಆಲ್ಮಾರ್ಕ್ ಚಿಹ್ನೆಗಳನ್ನ ಹಾಕ್ತಾರೆ. ಇದನ್ನ ಆಟೋಮೆಟಿಕ್ ಆಲ್ಮಾರ್ಕ್ ಸಿಸ್ಟಮ್ ಮೂಲಕ ಕೆಲವೇ ಕ್ಷಣಗಳಲ್ಲಿ ಹಾಕ್ತಾರೆ. ಆದ್ರೆ ಕೆಲವೊಮ್ಮೆ ಬಿಸ್ಕೆಟ್ ಆಕಾರದಲ್ಲಿ ತಪ್ಪುಗಳಾಗ್ತಾ ಇರ್ತವೆ. ಅಂದ್ರೆ ಆ ಬಿಸ್ಕೆಟ್ ನ ಆಕಾರ ಸರಿಯಾಗಿ ಬಂದಿರುವುದಿಲ್ಲ. ಸೊ ಅಂತವುಗಳನ್ನ ತೆಗೆದುಕೊಂಡು ಮತ್ತೆ ಕರಗಿಸಿ ಪುನಃ ಪರ್ಫೆಕ್ಟ್ ಶೇಪ್ ಗೆ ಬರುವವರೆಗೂ ಅವುಗಳನ್ನ ತಯಾರಿಸ್ತಾರೆ. ಹೀಗೆ ಬಂಗಾರವೆಲ್ಲ ಬಿಸ್ಕೆಟ್ ಶೇಪ್ ಗೆ ಬರುವವರೆಗೂ ಹೀಗೇನೆ ಮಾಡ್ತಾ ಇರ್ತಾರೆ. ನಾವು ಬಂಗಾರದ ಬಿಸ್ಕೆಟ್ ಅನ್ನ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ನೋಡಿದ್ವಿ. ಈಗ ನಿಮ್ಮಲ್ಲಿ ಅನೇಕರು ಧರಿಸಿರುವ ಬಂಗಾರದ ಆಭರಣಗಳನ್ನ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ನೋಡೋಣ. ಚಿಕ್ಕವರಾಗಿದ್ರು ಅಥವಾ ದೊಡ್ಡವರಾಗಿದ್ರು ಎಲ್ರು ಬಂಗಾರದ ಚೈನುಗಳನ್ನ ಧರಿಸೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಸೊ ಈಗ ಗೋಲ್ಡ್ ಚೈನ್ ಯಾವ ರೀತಿಯಲ್ಲಿ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ಮೊದಲೆಲ್ಲ ಒಂದು ಗೋಲ್ಡ್ ಚೈನ್ ತಯಾರಿಸುವುದು ತುಂಬಾ ಕಷ್ಟವಾಗಿರ್ತಾ ಇತ್ತು. ಯಾಕಂದ್ರೆ ಬಂಗಾರವನ್ನ ಕರಗಿಸಿ ಅದನ್ನ ಚೈನ್ ಆಕಾರಕ್ಕೆ ಬದಲಾಯಿಸುವವರೆಗೂ ಎಲ್ಲಾ ಕೆಲಸಗಳನ್ನ ಕೈಗಳಿಂದಲೇ ಮಾಡ್ತಾ ಇದ್ರು. ಇದಕ್ಕಾಗಿ ಇಲ್ಲಿ ಕಾರ್ಮಿಕರು ತುಂಬಾ ಕಷ್ಟ ಪಡ್ತಾ ಇದ್ರು. ಹಾಗೆ ತುಂಬಾ ಸಮಯ ಕೂಡ ಹಿಡಿತಾ ಇತ್ತು. ಈ ಪದ್ಧತಿಯಲ್ಲಿ ಮೊದಲನೇದಾಗಿ ಬಂಗಾರವನ್ನ ಕರಗಿಸಿ ಚಿಕ್ಕ ಚಿಕ್ಕ ರಾಡ್ ಗಳಾಗಿ ಮಾಡ್ತಿದ್ರು. ಈ ರಾಡ್ಸ್ ನ ರೋಲರ್ ಮಷಿನ್ ಮೂಲಕ ತುಂಬಾ ಸಲ ಕಳುಹಿಸಿ ತೆಳುವಾಗಿ ಮಾಡ್ತಾ ಒಂದು ದಾರದಂತೆ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಮಾಡಿದಾಗ್ಲೂ ಕೂಡ ಅದರ ಆಕಾರ ಅಷ್ಟೇನು ಚಿಕ್ಕದಾಗಿ ಬಂದಿರುವುದಿಲ್ಲ. ಇದರಿಂದ ಡೈ ಮಷಿನ್ ಸಹಾಯವನ್ನ ತೆಗೆದುಕೊಳ್ತಾರೆ. ಈ ದಾರವನ್ನ ಚಿಕ್ಕದಾದ ರಂಧ್ರದಿಂದ ಎಳಿತಾರೆ. ನಂತರ ಪುನಃ ಚಿಕ್ಕದಾದ ರಂಧ್ರದಿಂದ ಎಳಿತಾರೆ. ಹೀಗೆ ತಮಗೆ ಬೇಕಾದ ಸೈಜ್ ಗೆ ಬರೋವರೆಗೂ ಎಳಿತಾನೆ ಇರ್ತಾರೆ. ಅದು ಚಿಕ್ಕದಾದ ಮೇಲೆ ಅದನ್ನ ಕಾಯಿಲ್ ರೂಪದಲ್ಲಿ ಸುತ್ತಿ ಕಾಯಿಲ್ ಆಕಾರದಲ್ಲಿ ಇಡ್ತಾರೆ. ನಂತರ ಅದನ್ನ ಕಟ್ ಮಾಡ್ತಾರೆ. ಈ ರೀತಿ ತಯಾರಾದ ರಿಂಗ್ಸ್ ಎಲ್ಲವನ್ನ ಒಂದಕ್ಕೆ ಮತ್ತೊಂದು ಎಂಬುವಂತೆ ಬೆಂಕಿಯ ಸಹಾಯದಿಂದ ಅಂಟಿಸ್ತಾರೆ. ಹೀಗೆ ಆಗಿನ ಕಾಲದಲ್ಲಿ ಕೈಗಳಿಂದ ಮಾಡ್ತಿದ್ರು. ಆದ್ರೆ ಈಗಿನ ದಿನಗಳಲ್ಲಿ ಎಲ್ಲ ಅಡ್ವಾನ್ಸ್ಡ್ ಆಗಿದೆ. ಈ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮಷಿನ್ಸ್ ಗಳು ಗಂಟೆಯಲ್ಲಿ ಮಾಡುವ ಕೆಲಸವನ್ನ ಒಂದೇ ನಿಮಿಷದಲ್ಲಿ ಮಾಡಬಲ್ಲವು. ಇದಕ್ಕಾಗಿ ಬಂಗಾರದ ಚೈನ್ ಗಳನ್ನ ಡಿಸೈನ್ ಮಾಡುವುದರಿಂದ ಹಿಡಿದು ಅದನ್ನ ಬಲವಾಗಿ ಜಾಯಿಂಟ್ ಮಾಡುವವರೆಗೂ ಎಲ್ಲಾ ಕೆಲಸಗಳನ್ನ ಮಷಿನ್ಸೇ ಸುಲಭವಾಗಿ ಮಾಡ್ತವೆ. ಈ ರೋಬೋಟಿಕ್ ಮಷಿನ್ ನಿರಂತರವಾಗಿ ಸಣ್ಣ ಸಣ್ಣ ಬಂಗಾರದ ದಾರಗಳನ್ನ ಅಚ್ಚುಕಟ್ಟಾಗಿ ಸೇರಿಸುತ್ತಾ ಚೈನ್ ಆಕಾರಕ್ಕೆ ಹೇಗೆ ತಯಾರಿಸುತ್ತಿದೆ ನೋಡಿ. ಈ ಮಷಿನ್ ಇಂದ ಬಂಗಾರದ ಚೈನ್ ತಯಾರಾದ ಕೂಡಲೇ ಅದನ್ನ ಹಾಗೇನೆ ಕಳಿಸೋದಿಲ್ಲ. ಅಲ್ಲಿನ ವರ್ಕರ್ಸ್ ಒಂದೊಂದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಯಾವುದೇ ಸಮಸ್ಯೆ ಬರದಂತೆ ನೋಡ್ಕೊಳ್ತಾರೆ. ಯಾಕಂದ್ರೆ ಅದು ತುಂಬಾ ದುಬಾರಿ ಬಂಗಾರ. ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ದೊಡ್ಡ ದೊಡ್ಡ ನಷ್ಟವನ್ನ ತಂದೊಡುತ್ತೆ. ಇದಕ್ಕಾಗಿ ಚಿಕ್ಕ ತಪ್ಪಾಗಿದೆ ಅಂತ ಗೊತ್ತಾದ್ರೂ ಕೂಡ ಅದನ್ನ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಕಳುಹಿಸ್ತಾರೆ. ಬಂಗಾರದ ಚೈನ್ ತಯಾರಿಸುವುದು ಸುಲಭನೇ. ಆದ್ರೆ ಸುಂದರವಾದ ದೊಡ್ಡ ದೊಡ್ಡ ಆಭರಣಗಳನ್ನ ಹೇಗೆ ತಯಾರಿಸ್ತಾರೆ? ಒಂದು ಸುಂದರವಾದ ಆಭರಣವನ್ನ ತಯಾರಿಸಲು ಯಾವುದೇ ಮಷಿನ್ ಗಳ ಸಹಾಯವನ್ನ ತೆಗೆದುಕೊಳ್ಳೋದಿಲ್ಲ. ಕೇವಲ ಕೈಗಳ ಸಹಾಯದಿಂದ ತಯಾರಿಸ್ತಾರೆ. ಯಾಕಂದ್ರೆ ಇದನ್ನ ತುಂಬಾ ಸೂಕ್ಷ್ಮವಾಗಿ ತಯಾರಿಸಬೇಕಾಗುತ್ತೆ. ಈ ಕೆಲಸವನ್ನ ಮಷಿನ್ ಗಳಿಂದ ಮಾಡಲು ಆಗೋದಿಲ್ಲ. ಬಂಗಾರದ ಆಭರಣವನ್ನ ತಯಾರಿಸಲು ಮೊದಲನೇದಾಗಿ ಬಂಗಾರದ ರಾ ಮಟೀರಿಯಲ್ಸ್ ಅಂದ್ರೆ ಬಂಗಾರದ ಚೈನ್, ಬಂಗಾರದ ದಾರ, ಬಂಗಾರದ ಚಿಕ್ಕ ಚಿಕ್ಕ ತುಂಡುಗಳನ್ನ ಸಿದ್ಧ ಮಾಡಿಕೊಂಡು ಆಭರಣವನ್ನ ಮಾಡಲು ಪ್ರಾರಂಭಿಸುತ್ತಾರೆ. ಅವರು ತಯಾರಿಸಬೇಕೆಂದಿರುವ ಆಭರಣದ
ಡಿಸೈನ್ ನಲ್ಲಿ ಚಿಕ್ಕ ಚಿಕ್ಕ ತುಂಡುಗಳನ್ನ ಮೊದಲೇ ತಯಾರಿಸಿ ಸಿದ್ಧ ಮಾಡಿ ಇಟ್ಕೊಳ್ತಾರೆ. ಇವೆಲ್ಲವುಗಳನ್ನ ಒಂದು ಅಂಟಿಕೊಳ್ಳುವ ಪದಾರ್ಥದ ಮೇಲೆ ಒಂದೊಂದನ್ನು ಬೇಕಾದ ಡಿಸೈನ್ ನಲ್ಲಿ ಇಡ್ತಾರೆ. ಹೀಗೆ ಆಭರಣದ ಡಿಸೈನ್ ಪೂರ್ತಿಯಾದ ಕೂಡಲೇ ಇವೆಲ್ಲವನ್ನ ಸೇರಿಕೊಂಡು ಜಾಯಿಂಟ್ ಮಾಡಲು ಅಂಟಿಕೊಳ್ಳುವ ಒಂದು ಪೇಸ್ಟ್ ನ ಬಳಸ್ತಾರೆ. ಕೆಲ ಸಮಯದ ನಂತರ ಈ ಪೇಸ್ಟ್ ಒಣಗುತ್ತೆ. ನಂತರ ಅದನ್ನ ತೆಗೆದು ಪಕ್ಕದಲ್ಲಿ ಇಟ್ಟು ತಣ್ಣಗೆ ಮಾಡ್ತಾರೆ. ಹೀಗೆ ಸುಂದರವಾದ ಆಭರಣಗಳನ್ನ, ನೆಕ್ಲೆಸ್ ಗಳನ್ನ ತಯಾರಿಸ್ತಾರೆ. ಈಗ ಕೈಗಳಿಗೆ ಹಾಕಿಕೊಳ್ಳುವ ಬಳೆಗಳನ್ನ, ಬ್ರಾಸ್ಲೆಟ್ ಗಳನ್ನ ಹೇಗೆ ತಯಾರಿಸ್ತಾರೆ ನೋಡೋಣ ಬನ್ನಿ. ಮೊದಲಿಗೆ ಬಂಗಾರದ ತುಂಡುಗಳನ್ನ ಒಂದು ಹೀಟಿಂಗ್ ಚೇಂಬರ್ ನಲ್ಲಿ ಹಾಕಿ ಕರಗಿಸ್ತಾರೆ. ನಂತರ ಕರಗಿದ ಬಂಗಾರವನ್ನ ಒಂದು ಕಬ್ಬಿಣದ ಅಚ್ಚಿನಲ್ಲಿ ಹಾಕಿ ಒಂದು ಪಟ್ಟಿಯ ಆಕಾರಕ್ಕೆ ಬದಲಾಯಿಸ್ತಾರೆ. ನಂತರ ಈ ಬಂಗಾರದ ಪಟ್ಟಿಯನ್ನ ಸುತ್ತಿಗೆಯಿಂದ ಹೊಡೆಯುತ್ತಾ ತೆಳ್ಳಗೆ ಮಾಡ್ತಾರೆ. ಇದಾದ ನಂತರ ಇದನ್ನ ರೋಲರ್ ಮಷೀನ್ ಅಲ್ಲಿ ಕಳುಹಿಸಿ ಇನ್ನೂ ತೆಳುವಾಗಿ, ಉದ್ದವಾಗಿ ಮಾಡಿಕೊಳ್ತಾರೆ. ಹೀಗೆ ತೆಳ್ಳಗೆ ಬದಲಾದ ಈ ಪಟ್ಟಿಯನ್ನ 2 ತುಂಡುಗಳಾಗಿ ಮಾಡ್ತಾರೆ. ನಂತರ ಮತ್ತೆ ಇದನ್ನ ರೋಲರ್ ಮಷೀನ್ ಅಲ್ಲಿ ಹಾಕಿ ತೆಳುವಾಗಿ, ಉದ್ದವಾಗಿ ಮಾಡಿಕೊಳ್ತಾರೆ. ನಂತರ ಇವೆರಡನ್ನ ಬೆಂಕಿಯ ಸಹಾಯದಿಂದ ಸೇರಿಸ್ತಾರೆ. ಇದಾದ ನಂತರ ರೌಂಡ್ ಆದ ಫ್ರೇಮ್ ನಲ್ಲಿ ಹಾಕಿ ಒಳ್ಳೆಯ ಆಕಾರದಲ್ಲಿ ರೌಂಡ್ ಆಗಿ ತಯಾರಿಸುತ್ತಾರೆ. ನಂತರ ಅದನ್ನ ಚೆನ್ನಾಗಿ ಹೊಳೆಯುವಂತೆ ಪಾಲಿಶ್ ಮಾಡ್ತಾರೆ. ಹಾಗೂ ಈ ಬಳೆಗಳ ಮೇಲೆ ಡಿಸೈನ್ ಗಳನ್ನ ಹಾಕಲು CNC ಮಷೀನ್ ಗಳನ್ನ ಬಳಸ್ತಾರೆ. ಈ ಮಷೀನ್ ಗಳ ಮೂಲಕ ಯಾವುದೇ ಡಿಸೈನ್ ಬೇಕಾದ್ರೂ ಸುಲಭವಾಗಿ ಹಾಕಬಹುದು. ನೀವು ತುಂಬಾ ಸಲ ನೋಡಿರ್ತೀರಾ, ತುಂಬಾ ಜನ ಬಂಗಾರದಿಂದ ತಮ್ಮ ಹೆಸರುಗಳನ್ನ ಬರೆದುಕೊಂಡಿರ್ತಾರೆ. ಅವುಗಳನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಇದನ್ನ ಪೂರ್ತಿಯಾಗಿ ಲೇಸರ್ ಟೆಕ್ನಿಕ್ ನಿಂದ ಮಾಡ್ತಾರೆ. ವಾಸ್ತವವಾಗಿ ಲೇಸರ್ ಟೆಕ್ನಾಲಜಿ ಮೂಲಕ ಬಂಗಾರದ ಪ್ಲೇಟ್ ಗಳನ್ನ ಕಟ್ ಮಾಡಿ ಒಂದು ಪರ್ಫೆಕ್ಟ್ ಶೇಪ್ ಗೆ ತೆಗೆದುಕೊಂಡು ಬರಬಹುದು. ಅದೇ ತರ ಇಲ್ಲಿ ನೋಡಿ, ಲೇಸರ್ ನ ಬಳಸಿ ಬಂಗಾರದ ಪ್ಲೇಟ್ ಗಳನ್ನ ಹೇಗೆ ಕಟ್ ಮಾಡುತ್ತಿದ್ದಾರೆ. ಈ ಲೇಸರ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ನೀವು ಇಂತಹ ಡಿಸೈನ್ಸ್ ಗಳನ್ನ ಮಾಡಬಹುದು. ಅಂದ್ರೆ ಹೂವಿನ ಡಿಸೈನ್ ಅಥವಾ ಎಲೆಗಳ ಡಿಸೈನ್, ಇನ್ನು ಅನೇಕ ಡಿಸೈನ್ಸ್ ಗಳನ್ನ ತುಂಬಾ ಸುಲಭವಾಗಿ ಮಾಡಬಹುದು. ಇಷ್ಟೇ ಅಲ್ಲದೆ ಬಂಗಾರದ ಪ್ಲೇಟ್ಸ್ ಮೇಲೆ ಹೆಸರುಗಳನ್ನ ಬರೆಸಿಕೊಳ್ಳಬಹುದು. ಇದಕ್ಕಾಗಿ ಕಂಪ್ಯೂಟರ್ ನಲ್ಲಿ ಡಿಸೈನ್ ನ ಸೆಲೆಕ್ಟ್ ಮಾಡಿಕೊಂಡು ಕಂಪ್ಯೂಟರ್ ನ ಈ ಲೇಸರ್ ಮಷೀನ್ ಗೆ ಅಟ್ಯಾಚ್ ಮಾಡ್ತಾರೆ. ಇದಾದ ಮೇಲೆ ಆ ಲೇಸರ್ ಮಷೀನ್ ಅಲ್ಲಿ ಆ ಡಿಸೈನ್ ಗೆ ಬೇಕಾಗಿರುವ ಬಂಗಾರದ ತುಂಡನ್ನ ಇಡಬೇಕು. ನಂತರದ ಕೆಲಸವನ್ನೆಲ್ಲ ಆ ಮಷೀನ್ ಮಾಡುತ್ತೆ. ಸೊ ಹೀಗೆ ಬಂಗಾರದ ಆಭರಣವನ್ನ ತಯಾರಿಸ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಬಂಗಾರದ ಆಭರಣಗಳನ್ನು ಧರಿಸ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.